ಹಾಯ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನವನ್ನು ಶುರು ಮಾಡುವ. ಬನ್ನಿ ನಮ್ಮ ಜೊತೆ. ಶ್ರಾವಣ ಮಾಸದ ಮೊದಲ ಹಬ್ಬದ ಸಂಭ್ರಮ ಇವತ್ತು. ನಾಗರ ಪಂಚಮಿ ಹಬ್ಬವನ್ನು ಹೇಗೆಲ್ಲ ಆಚರಣೆ ಮಾಡಿದ್ವಿ ಅಂತ ನೋಡುವ. ನೇಚರ್ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮೊದಲಿಗೆ ನಾವಿಲ್ಲಿ ಇವತ್ತು ಸಂಕ್ರಾಂತಿ ಪೂಜೆ ಇತ್ತು, ಅದನ್ನ ಮೊದಲಿಗೆ ಮುಗಿಸ್ಬಿಟ್ಟು ಇನ್ನು ನಾಗರ ಪಂಚಮಿ ಹಬ್ಬಕ್ಕೆ ಬನದ ಹತ್ರ ಹೋಗಲಿಕ್ಕಿದೆ ಎಲ್ಲರೂ. ಇಲ್ಲಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪೂಜೆ ಎಲ್ಲ ಆಗಿ ಎಲ್ಲರೂ ನಾವು ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಇಲ್ಲಿ ತಿಂಡಿ ಕೂಡ ರೆಡಿ ಆಯಿತು. ಕೊಟ್ಟೆ ಮತ್ತು ಸಾಂಬಾರು. ಎಲ್ಲರೂ ತಿಂಡಿ ತಿಂತಾ ಇದ್ದಾರೆ. ಲೈಟ್ ಮಳೆ ಬರ್ತಾ ಇತ್ತು. ಈ ಬಿಸಿ ಬಿಸಿ ತಿಂಡಿ ತುಂಬ ಚೆನ್ನಾಗಿತ್ತು. ಇವಾಗ ಅವರೆಲ್ಲ ಬೇಗ ಹೋಗಿದ್ರು ಸಂಕ್ರಾಂತಿ ಪೂಜೆ ಮುಗಿಸಿ. ಇವಾಗ ನಾನು ಮತ್ತು ಇವ್ರು ನನ್ನ ಚಿಕ್ಕ ಅತ್ತೆ ಇಬ್ಬರು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಅತ್ತೆ ನೋಡಿ ಸ್ವಲ್ಪ ದೂರದಲ್ಲೇ ಇದ್ದಾರೆ. ಅವ್ರು ನಮಗಿಂತ ಸ್ವಲ್ಪ ಮುಂಚೆನೇ ಹೋದ್ರು ಅಲ್ಲಿಗೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಫುಲ್ಲು ಗ್ರೀನ್. ನಾನು ಇದರದ್ದು ಫುಲ್ಲು ವ್ಲಾಗ್ ಒಂದ್ಸಲ ಮಾಡಿ ತೋರಿಸ್ತೀನಿ. ಇದು ನಮ್ಮ ರಿಲೇಟಿವ್ ಮನೆ. ನಡ್ಕೊಂಡು ಹೋಗ್ತಾ ಅವರ ಮನೆ ದಾಟಿ ನಮಗೆ ಹೋಗಬೇಕು. ನಾವೀಗ ನಡ್ಕೊಂಡು ಹೋಗ್ತಾ ಇದ್ವಿ. ಹತ್ರ ಆದ್ವಿ ನೋಡಿ. ಈಗ ಬನಕ್ಕೆ ರೀಚ್ ಆದ್ವಿ. ಆಲ್ರೆಡಿ ಎಲ್ಲರೂ ಬಂದಿದ್ರು. ಪೂಜೆಗೆ ಕೂಡ ಎಲ್ಲ ರೆಡಿ ಆಗಿತ್ತು. ನೋಡಿ ನಮ್ಮ ಬನದ ಸುತ್ತ ಹೇಗಿದೆ ಅಂತ. ಆ್ಯಕ್ಚುಲಿ ಪೂಜೆಗೆಲ್ಲ ರೆಡಿ ಆಗಿತ್ತು, ಎಲ್ಲ ಬರ್ತಾ ಇದ್ರು ಜನ. ನಾವು ಪೂಜೆ ಮಾಡುವ ಭಟ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ನೋಡಿ ಇನ್ನೇನು ಪೂಜೆ ಶುರುವಾಯಿತು. ನಾನು ಕೂಡ ಇಲ್ಲಿ ಭಕ್ತಿಯಿಂದ ಪ್ರೇ ಮಾಡಿಕೊಂಡು ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸುತ್ತೇನೆ. ಭಗವಂತನ ಸಂತೋಷದಿಂದ ಸ್ವೀಕಾರ ಮಾಡಿ ಶ್ರೀ ನಾಗದೇವರ ಅನುಗ್ರಹ ಹೊಂದಿಟ್ಟು ರಕ್ಷಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡುವ. ಶ್ರೀ ನಾಗದೇವರ ಪಾಲಕ್ಕೆ ಗೋವಿಂದ ಗೋವಿಂದ. ನನ್ನ ಅತ್ತೆ ಮಾವನಿಗೆ ಕರೆದು ಇಲ್ಲಿ ಪೂಜೆ ಪ್ರಸಾದ ಕೊಡ್ತಾ ಇದ್ದಾರೆ. ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ತೀರ್ಥ ಪ್ರಸಾದ ತಗೊಂಡ್ರು ನೋಡಿ. ಹೋದ ವರ್ಷ ತುಂಬಾ ಮಳೆ ಇತ್ತು, ಆದರೆ ಈ ವರ್ಷ ಇರಲಿಲ್ಲ. ಇವಾಗೆಲ್ಲ ಪೂಜೆ ಎಲ್ಲ ಪ್ರಸಾದ ಎಲ್ಲ ತಗೊಂಡು ಮನೆಗೆ ಹೋಗ್ತಾ ಇದ್ದಾರೆ. ನಾವು ಕೂಡ ಹೊರಟ್ವಿ ಮನೆಗೆ. ಬಂದ ದಾರಿಯಿಂದಲೇ ವಾಪಸ್ ಹಾಗೆ ನಡ್ಕೊಂಡು ಬಂದೆ ನಾನು. ನನಗೆ ಊರಲ್ಲಿ ತುಂಬ ಇಷ್ಟ ಆಗುತ್ತೆ ನಡ್ಕೊಂಡು ಹೋಗೋಕ್ಕೆ. ಇಲ್ಲಿ ನೋಡಿ ತಿಂಡಿ, ಈ ತಿಂಡಿ ಇರಲೇಬೇಕಲ್ಲ, ಅರಿಶಿಣ ಎಲೆಯ ತಿಂಡಿ. ಇದು ಕಂಪಲ್ಸರಿ ಬೇಕೇ ಬೇಕು. ಸೊ ತಿಂಡಿ ಕೂಡ ರೆಡಿ ಆಯಿತು. ಒಳ್ಳೆಯ ಅಡಿಗೆ ಕೂಡ ರೆಡಿಯಾಗಿದೆ. ಇವಾಗ ಊಟ ಮಾಡೋದು. ಅತ್ತೆ ನೋಡಿ ಇಲ್ಲಿ ಒಂದೊಂದೇ ಇಡ್ತಾ ಇದ್ದಾರೆ. ಅರ್ಧ ಅಡಿಗೆ ಮಾಡಿಟ್ಟು ಹೋಗಿ ಮತ್ತೆ ಬಂದು ಆ ಪ್ರಸಾದದ ಕಾಯಿಯನ್ನೇ ತುರಿದು ಅದರಲ್ಲಿ ನಾವು ಈ ತಿಂಡಿಯನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ಊಟಕ್ಕೆ ರೆಡಿ ಆಗ್ತಿದೆ. ಬಜ್ಜಿ ಆಯಿತು, ಸಾಂಬಾರು, ಪಲ್ಯ. ಇವಾಗ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ದೀರಿ ಅಂತ ಕಾಮೆಂಟಲ್ಲಿ ತಿಳಿಸಿ. ಒಟ್ಟಿನಲ್ಲಿ ಈ ದಿನ ಒಂಥರ ಹಬ್ಬದ ದಿನ ಥರ ಇತ್ತು, ಫುಲ್ ಡೇ. ಈಗ ನಾವು 3 ಜನ ಊಟಕ್ಕೆ ಕೂತ್ವಿ. ಅವ್ರದ್ದೆಲ್ಲ ಊಟ ಆದಮೇಲೆ ಕೊನೆಯಲ್ಲಿ ಈ ತಿಂಡಿ ಎಲ್ಲರಿಗೂ ಇಷ್ಟ. ನಿಮಗೂ ಇಷ್ಟನಾ ತಿಳಿಸಿ ಕಾಮೆಂಟ್ ಸೆಕ್ಷನಲ್ಲಿ. ನಮಗಂತೂ ತುಂಬಾ ಇಷ್ಟ. ಚಂದ ಮಾಡಿ ಊಟ ಮಾಡಿ ಕೂತಿದ್ದಾರೆ. ಇವತ್ರ ಕೇಳುವ ಇವತ್ತು ಫುಲ್ ಡೇ ಹೇಗಿತ್ತು ಅಂತ. ಅರು ಊಟ ಎಲ್ಲ ಆಯ್ತಲ್ಲ, ಇವತ್ತು ಫುಲ್ ಡೇ ಹೇಗಿತ್ತು ನಿಮ್ಮ ಇದು ಹೇಳಿ, ಒಪಿನಿಯನ್ ಹೇಳಿ. ಇವತ್ತು ಪೂರ್ತಿ ದಿನ ನೋಡಿ ನಿದ್ದೆ ಅಮಲಲ್ಲೇ ಇದ್ದೀವಿ.
ಇವತ್ತು ಬೆಳಿಗ್ಗೆ ಬೇಗ ಎದ್ದಲಿಕ್ಕೆ ಬೇಗ ಎದ್ದಿದ್ದೆಲ್ಲ ನಮ್ಮ ದೈವದ ಹತ್ರ ಸಂಕ್ರಾಂತಿ ಪೂಜೆ ಇತ್ತು. ಸಂಕ್ರಾಂತಿ ಪೂಜೆಲ್ಲ ಮುಗಿಸಿ ಅದ್ರ ಭಟ್ರು ಬರೋದು ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ಜೋರು ಮಾತಾಡಿ. ಭಟ್ರು ಬರೋದು ಸ್ವಲ್ಪ ಲೇಟ್ ಆಯಿತು. 10:00ವರೆಗೆ ನಮ್ಮ ನಾಗಬಲದ ಹತ್ರ ಹೋಗಿ ಸುಮಾರು ಜನ ಸೇರಿದ್ರು. ಬಹಳ ಚಂದ ರೀತಿಯಲ್ಲಿ ನಾಗನ ಪೂಜೆ ಆಯಿತು. ಮತ್ತೆ ಮನೆಗೆ ಬಂದು ಪ್ರಸಾದ ತಗೊಂಡು ಸ್ವೀಕರಿಸಿ ಮನೆಗೆ ಬಂದು ಮನೆಯಲ್ಲಿ ಭರ್ಜರಿ ಅಡಿಗೆ ಮಾಡಿದ್ರು. ಅಮ್ಮನ ಅಡಿಗೆ ಒಳ್ಳೆ ರೀತಿಯಲ್ಲಿ ಸೇವಿಸಿ, ಆಮೇಲೆ ಇದು ಪಾತೋಳಿ, ಅರಿಶಿನ ಎಲ್ಲ ಪಾತ್ರೆ, ಹೌದು, ಒಳ್ಳೆ ಅಡಿಗೆ ತುಂಬಾ ಚೆನ್ನಾಗಿ ಎಲ್ಲ ತಿಂದು ಹಾಗೆ. ಈಗ ಹೋಗ್ಲಿಕ್ಕೆ ಮನ್ಸುಂಟಾ ಬೆಂಗಳೂರಿಗೆ? ಸಾಧ್ಯ ಇಲ್ಲೇ ಖುಷಿ ಆಗುತ್ತೆ. ಬಹಳ ಖುಷಿ. ಇವನು ಚಮನ್ ಅಂತ, ಇವರ ಚಿಕ್ಕಪ್ಪನ ಮಗ. ಹಾಫ್ ಡೇ ಕಾಲೇಜ್ಗೆ ಹೋಗಿ ಬಂದಿದ್ದಾನೆ. ಚಮ್ಮ, ಊಟ ಹೇಗಿತ್ತು? ಒಳ್ಳೆದಾಗಿತ್ತಾ? ಒಟ್ಟಿನಲ್ಲಿ ಇವತ್ತಿನ ದಿನ ಪೂಜೆ, ಸಂಪ್ರದಾಯ, ರುಚಿಯಾದ ಊಟ ಮತ್ತು ಕುಟುಂಬದ ಜೊತೆ ತುಂಬಾ ಚೆನ್ನಾಗಿತ್ತು. ನಮ್ಮ ಈ ನಾಗರ ಪಂಚಮಿ ಹಬ್ಬದ ಬ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.